ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಸಿಂಪಲ್ಲಾಗಿ ಬ್ಲ್ಯಾಕ್ ಹೆಡ್ಸು ಹಾಗೆ ವೈಟ್ ಹೆಡ್ಸು ಇರುತ್ತಲ್ಲ, ಅದನ್ನು ಹೇಗೆ ರಿಮೂವ್ ಮಾಡೋದು ಹಾಗೆ ಸ್ಕಿನ್ನ ಯಾವ ರೀತಿ ಗ್ಲೋ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ನನ್ನ ಫೇಸಿಗೆ ಏನು ಕೂಡ ಹಾಕ್ಕೊಂಡಿಲ್ಲ. ನೋಡ್ತಾ ಇರ್ಬೋದು, ನನ್ನ ಸ್ಕಿನ್ ಇವಾಗ ನ್ಯಾಚುರಲಾಗಿ ಇರೋವಂಥದ್ದು. ನಿಮಗೆ ನ್ಯಾಚುರಲಾಗಿ ಬೇಕು, ಹಾಗೆ ಯಾವುದೇ ಕೆಮಿಕಲ್ಸ್ ಇಲ್ಲದೇ ನೀವು ಮನೆಯಲ್ಲೇ ಬ್ಲ್ಯಾಕ್ ಹೆಡ್ಸು ಈ ಮೂಗು ಮೇಲೆ ಈ ತುಟಿ ಕೆಳಗಡೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ ಇದರಿಂದ. ನಾನಿಲ್ಲಿ ತೊಗೊಂಡಿರೋವಂಥದ್ದು ಮೊಟ್ಟೆ ಎಗ್ ವೈಟ್ ಮಾತ್ರ ತೊಗೊತಾ ಇರೋದು. ಮೊಟ್ಟೆ ಎಗ್ ವೈಟಲ್ಲಿ ತುಂಬಾ ನಮ್ಮ ಚರ್ಮಕ್ಕೆ ತುಂಬ ಒಳ್ಳೆ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಹಾಗೆ ಒಳ್ಳೆ ಮಾಸ್ಕ್ ಆಗಿ ಕೂಡ ನಮಗೆ ಯೂಸ್ ಆಗುತ್ತೆ. ನಾನಿಲ್ಲಿ ಬರೀ ಮೊಟ್ಟೆನ ಒಂದು ಬ್ರಷ್ ತೊಗೊಂಡಿದ್ದೀನಿ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ನಿಮಗೆ ಕೈನಲ್ಲಿ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿ ಸ್ವಲ್ಪ ಇದನ್ನು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇರ್ಬೋದು. ಇಲ್ಲಿ ನಾನು ಪೂರ್ತಿ ಫೇಸಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಒಳ್ಳೆ ಮಾಸ್ಕ್ ಅಂತಲೇ ಹೇಳ್ಬೋದು. ನೀವು ಅಂಗಡಿನಲ್ಲಿ ಏನು ಸಿಗುತ್ತೋ ಪೀಲಪ್ಪು, ಈ ಆರೆಂಜು, ಅದು ಆ ಥರ ಎಲ್ಲ ಏನು ಸಿಗುತ್ತೋ, ಬ್ಲ್ಯಾಕ್ ಕಲರೆಲ್ಲ ಏನು ಸಿಗುತ್ತೋ ಅದೇ ಥರನೇ ಇದು ನಮಗೆ ಕೂಡ ವರ್ಕ್ ಆಗುತ್ತೆ. ಒಂದು ಸತಿ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಒಂದು ಸತಿ ಮನೆಯಲ್ಲಿ ನೀವು ಟ್ರೈ ಮಾಡ್ಬೋದು. ಈ ರೀತಿ ಎಲ್ಲ ಪೂರ್ತಿಯಾಗಿ ನೀವು ಅಪ್ಲೈ ಮಾಡ್ಕೊಬೇಕು. ಈಗ ತೊಗೊಂಡಿರೋವಂಥದ್ದು ಬರೀ ಒಂದು ನಾವು ಏನು ಊಟ ಎಲ್ಲ ಆದಮೇಲೆ ಟಿಶ್ಯೂ ಪೇಪರು ಅಂತ ಏನು ಯೂಸ್ ಮಾಡಿ ಇದರಲ್ಲೆಲ್ಲ ಹೋಟೆಲಲ್ಲೆಲ್ಲ ಇರುತ್ತಲ್ವ, ಇದನ್ನು ನೀವು ನೋಡಿರ್ಬೋದು. ಈ ಪೇಪರ್ನ ಸಿಂಪಲ್ಲಾಗಿ ತೊಗೊಂಡು ಪೂರ್ತಿ ನಾನೆಲ್ಲಿ ಎಗ್ ವೈಟ್ನ ಪೂರ್ತಿ ಮುಖಕ್ಕೆ ಯಾವ ರೀತಿ ಇದು ಮಾಡ್ಕೊಂಡಿದ್ದೀನೋ ಅದ್ರ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಬೇಕು. ನೋಡಿ, ಈ ಥರ ಫುಲ್ಲಾಗಿ ನಾವು ಮಾಡ್ಕೊಬೇಕಾಗತ್ತೆ. ನೋಡಿದ್ರಲ್ಲ ಯಾವ ಥರ ನಾನು ಇವಾಗ ಈ ಟಿಶ್ಯೂ ಪೇಪರ್ನ ನಾನು ಯಾವ ರೀತಿ ಇದನ್ನು ಮಾಡಿಕೊಂಡೆ ಅಂತ. ಈಗ ಅದ್ರ ಮೇಲೆ ಮತ್ತೆ ಕೋಟಿಂಗ್ನ ಮಾಡ್ಕೊಬೇಕು. ಮತ್ತು ಎಗ್ ವೈಟ್ ಇರುತ್ತಲ್ಲ, ಅದನ್ನು ಮತ್ತೆ ನಾವು ಈ ಥರ ಇದನ್ನು ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಪೂರ್ತಿ ಅದು ಕೂರಬೇಕು, ಸ್ಕಿನ್ ಮೇಲೆ ನೀಟಾಗಿ ಕೂರಬೇಕಾಗತ್ತೆ. ನಿಮಗೆ ಇದು ಒಂದು 10 ಮಿನಿಟ್ಸು ಇಲ್ಲ ಕಾಲು ಗಂಟೆ ತನಕನೂ ಇದು ನೀಟಾಗಿ ಡ್ರೈ ಆಗಬೇಕು. ಡ್ರೈ ಆದಾಗ ನಿಮಗೆ ಸ್ಕಿನ್ನು ಯಾವ ರೀತಿ ಆಗಿರುತ್ತೆ ಅಂದರೆ ನಿಮಗೆ ನಿಜವಾಗ್ಲೂ ನೀವೇ ನಂಬೋಕ್ಕಾಗಲ್ಲ, ಅಷ್ಟು ಶೈನಿಂಗ್ ಆಗಿರುತ್ತೆ. ಹಾಗೆ ಮೂಗು ಮೇಲಿರುವಂಥದ್ದು ಬ್ಲ್ಯಾಕ್ ಹೆಡ್ಸು ಎಲ್ಲ ಏನಿರುತ್ತೋ ಅದು ಕೂಡ ಪೂರ್ತಿಯಾಗಿ ನಿಮಗೆ ರಿಮೂವ್ ಆಗುತ್ತೆ. ಪೂರ್ತಿಯಾಗಿ ಡ್ರೈ ಆದಾಗ ನಿಮಗೆ ಒಂದು ಸ್ವಲ್ಪನೂ ಇದಿರಲ್ಲ, ಡಸ್ಟ್ ಇರಲ್ಲ ಮುಖದಲ್ಲಿ. ನೀಟಾಗಿ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ. ಒಂದು ಸತಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡ್ಬೋದು. ₹1 ಖರ್ಚಿಲ್ದೇ ನಿಮ್ಮ ಮನೇಲಿರೋದನ್ನೇ ಬಳಸ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ತುಂಬ ಈಸಿ ಕೂಡ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬರ್ತಾ ಇದೆ ಅಂತ. ಪೂರ್ತಿ ಡ್ರೈ ಆದಾಗ ಮಾತ್ರ ಈ ರೀತಿ ನೀಟಾಗಿ ಬರೋದು. ನೀವು ಅರ್ಜೆಂಟಾಗಿ ಈ ಥರ ಎಲ್ಲ ಇನ್ನು ಮೆತ್ತಗಿರೋವಾಗೆ ತಗೊಂಡ್ರೆ ಅದು ನೀಟಾಗಿ ಬರಲ್ಲ. ನೋಡಿ ಯಾವ ರೀತಿ ನಿಮಗೆ ಅಂಗಡೀಲಿ ಸಿಗೋ ಥರ ನಿಮಗೆ ಪೀಲಪ್ ಅಂತ ಏನು ಸಿಗುತ್ತೋ ಅದೇ ರೀತಿಯೇ ನಿಮಗೆ ರಿಮೂವ್ ಆಗುತ್ತೆ. ನೋಡಿದ್ರಲ್ಲ ಈಗ ಫೇಸು ಎಷ್ಟು ನೀಟಾಗಿ ಕ್ಲಿಯರಾಗಿ ಕಾಣ್ತಾ ಇದೆ ಅಂತ. ಫಸ್ಟು ಸ್ವಲ್ಪ ಒಂಥರ ಕಾಣಿಸ್ತಾ ಇತ್ತು, ಇವಾಗ ಸ್ವಲ್ಪ ಮಾಸ್ಕ್ ಹಾಕಿದ್ಮೇಲೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನಾನು ಒಂದು ಚಿಕ್ಕ ನ್ಯಾಪ್ಕಿನಲ್ಲಿ ತೊಗೊಂಡು ಮುಖನ ನಾನು ನೀಟಾಗಿ ಒರೆಸ್ಕೊತಾ ಇದ್ದೀನಿ. ತಣ್ಣೀರಲ್ಲೇ ಒರೆಸ್ಕೊತಾ ಇರೋವಂಥದ್ದು. ಇದು ತುಂಬಾ ಗ್ಲೋ ಆಗಿ ಕೂಡ ಕಾಣಿಸ್ತಾ ಇದೆ. ಒಂದು ಕಾಲು ಗಂಟೆನಲ್ಲೇ ನೀವು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಕೂಡ ನಿಮಗೆ ರಿಮೂವ್ ಆಗಿಬಿಡುತ್ತೆ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಹೊಸದಾಗಿ ನೋಡ್ತಾ ಇರಿ, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.